ಜಾರ್ಖಂಡ್ ರಾಜ್ಯದ ರಾಂಚಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿರುವ ಚಿತ್ರದುರ್ಗ ಮೂಲದ ವ್ಯಕ್ತಿಯು ಚಿತ್ರದುರ್ಗದವರೇ ಆದ ಪತ್ನಿಗೆ ವಿಚ್ಛೇದನಕ್ಕೆ ಮುಂದಾಗಿರುವುದನ್ನು ತಪ್ಪಿಸಲು ಮಹಿಳಾ ಹೋರಾಟಗಾರ್ತಿ ರಜನಿರಾಜ್ ರಾಂಚಿಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ಈ ವಿಚಾರವಾಗಿ ರಜನಿರಾಜ್ ಅವರು ರಾಂಚಿಯಲ್ಲಿ ವಿಜ್ಞಾನಿಯನ್ನು ಭೇಟಿಯಾಗಿ ಕೌನ್ಸಿಲಿಂಗ್ ಮಾಡುವ ಸಂದರ್ಭದಲ್ಲಿ ರಕ್ಷಣೆ ಬೇಕಾಗಿರುವುದರಿಂದ ಚಿತ್ರದುರ್ಗ ಜಿಲ್ಲೆ ಜಿಲ್ಲಾಧಿಕಾರಿ ವೆಂಕಟೇಶ್, ಎಸ್ಪಿ ರಂಜಿತ್ ಕುಮಾರ್ ಹಾಗೂ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಡಿಷನಲ್ ಎಸ್ಪಿ ತಿಮ್ಮಯ್ಯ ಸೇರಿದಂತೆ ವಿವಿಧ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರ ಗಮನವನ್ನು ರಜನಿರಾಜ್ ಸೆಳೆದಿದ್ದಾರೆ. ಅಲ್ಲದೆ ಮಹಿಳಾ ದೌರ್ಜನ್ಯದ ವಿರುದ್ಧ ರಜನಿರಾಜ್ ಕಳಕಳಿ ಬಗ್ಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ, ಕೆಂಗೇರಿ ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮೀಜಿ, ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಜಿಟಿ ವೀರಪ್ಪ, ಪುತ್ತೂರು ಉಪವಲಯ ಅರಣ್ಯಾಧಿಕಾರಿ ಸಂಜೀವ ಪೂಜಾರಿ ಕಾಣಿಯೂರು, ನಿವೃತ್ತ ಶಿಕ್ಷಕ ಮಂಜುನಾಥ್ ಮುಕ್ತ ಕಂಠದಿಂದ ಶ್ಲಾಘನೆ ವ್ಯಕ್ತಪಡಿಸಿರುವುದನ್ನು ಇಲ್ಲಿ ನೀವು ಕೇಳಬಹುದಾಗಿದೆ. ಮಂಡ್ಯ ಜಿಲ್ಲಾ ಮದ್ದೂರಿನ ಶ್ರೀಮತಿ ರಜನಿರಾಜರವರು ತಮ್ಮ ಮಹಿಳಾ ಸಂಘಟನೆ ಮತ್ತು ಸ್ನೇಹಿತರೊಡಗೂಡಿ ರಾಜ್ಯಾದ್ಯಂತ ಮಹಿಳಾ ದೌರ್ಜನ್ಯವನ್ನು ಹತ್ತಿಕ್ಕುವಲ್ಲಿ ಮತ್ತು ಮಹಿಳೆಯರ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಅಹರ್ನಿಶ ದುಡಿಮೆಯನ್ನು ಮಾಡುತ್ತಿದ್ದಾರೆ. ಈಗ ಚಿತ್ರದುರ್ಗ ಜಿಲ್ಲೆಯ ಒಬ್ಬ ಹೆಣ್ಣು ಮಗಳಿಗೆ ಜಾರ್ಖಂಡ್ನ ರಾಂಚಿಯಲ್ಲಿ ಇರುವ ಒಬ್ಬ ವಿಜ್ಞಾನಿಯವರು ದೌರ್ಜನ್ಯವನ್ನು ನಡೆಸುವ ಹಿನ್ನೆಲೆಯಲ್ಲಿ ಆ ಕೌಟುಂಬಿಕ ಸಮಸ್ಯೆಯನ್ನು ಪರಿಹಾರ ಮಾಡ್ತಾ ಆ ಇಬ್ಬರನ್ನೂ ಒಂದು ಮಾಡುವಂಥ ಒಂದು ಕಾಯಕಕ್ಕಾಗಿ ಇದೇ ತಿಂಗಳ 15 ಮತ್ತು 16ರಂದು ಅಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥ ಅವರಿಗೆ ಮತ್ತು ಅವರ ಸ್ನೇಹಿತರಿಗೆ ನಾವು ಶುಭವನ್ನು ಕೋರ್ತೇವೆ. ಈ ರೀತಿಯ ಹೆಣ್ಣು ಮಕ್ಕಳ ಕಣ್ಣೋರಿಸುವ ಮತ್ತು ಅವರ ದೌರ್ಜನ್ಯವನ್ನು ಪರಿಹಾರ ಮಾಡುವ, ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂಥ ಇವರ ಪ್ರಯತ್ನ ಸಕಲ ಯಶಸ್ಸನ್ನು ಕಾಣಲಿ ಆಗಿ ಅಂತೇಳಿ ನಾನು ಹಾರೈಸ್ತೇನೆ. ಅವರಿಗೆ ಶುಭ ಪ್ರಯಾಣವನ್ನು ಕೂಡ ಕೋರ್ತೇನೆ. ನಮಸ್ಕಾರ. ಲಯನ್ಸ್ ಸಂಸ್ಥೆಯ ಶ್ರೀಮತಿ ರಜನಿರಾಜ್ ಅವರು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯವಾದಂಥ ಸಂದರ್ಭದಲ್ಲಿ, ಹಿಂಸೆಯಾದಂಥ ಸಂದರ್ಭದಲ್ಲಿ, ಅವರಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿ ಕೊಟ್ಟು ಪರಸ್ಪರ ಇಬ್ಬರಿಗೂ ಕೂಡ ಕರೆಸಿ ಸೌಹಾರ್ದಯುತವಾಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕಾನೂನಾತ್ಮಕವಾಗಿ ಅದನ್ನು ಬಗೆಹರಿಸಲಿಕ್ಕೆ ಲೋಕಲಾಗಿ ಪೊಲೀಸ್ ಅಧಿಕಾರಿಗಳು, ನ್ಯಾಯವಾದಿಗಳು, ಸಲಹೆಗಳನ್ನು ಪಡೆದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಬ್ಬ ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಆ ಭಾಗದಲ್ಲಿ ಒಬ್ಬ ಹೆಣ್ಣುಮಗಳನ್ನ, ಶಿಕ್ಷಿತ ಹೆಣ್ಣುಮಗಳನ್ನ ಮದುವೆ ಆದಂಥ ಸಂದರ್ಭದಲ್ಲಿ ಆ ಮದುವೆ ಆಗ 3 ತಿಂಗಳಿಗೆ ಬಿಟ್ಟು ರಾಂಚಿನಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹೆಣ್ಮಗಳು ಕೋರಿಕೆ ಏನಂದರೆ ಅವ್ರ ಜೊತೆಯಲ್ಲಿ ನಾವು ಸಂಸಾರ ನಡೆಸಬೇಕು, ಬದುಕು ನಡೆಸಬೇಕು ಅಂತ. ಆದರೆ ಅವರು ಇದಕ್ಕೆ ಒಪ್ತಾ ಇಲ್ಲ. ಈ ಒಂದು ದೂರು ಶ್ರೀಮತಿ ರಜನಿರಾಜ್ ಅವರಿಗೆ ಬಂದ ಮೇಲೆ ಅವರನ್ನೆಲ್ಲ ವಿಷಯಗಳನ್ನ ತಿಳ್ಕೊಂಡು ಈಗ ಜಾರ್ಖಂಡ್ನ ರಾಂಚಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಆ ವ್ಯಕ್ತಿಯನ್ನು ಸಂಪರ್ಕಿಸ್ಕೊಂಡು ಆ ಲೋಕಲ್ಲಾಗಿ ಏನು ಲೀಗಲ್ ಅಥಾರಿಟೀಸ್ ಇದೆ ಅವರ ಮೂಲಕ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಒಂದು ಒಳ್ಳೆಯ ಕೆಲಸ. ಆ ಪ್ರಯತ್ನದಲ್ಲಿ ಅವರು ಸಫಲರಾಗಲಿ, ಆ ಇಬ್ಬರು ದಂಪತಿಗಳ ಕುಟುಂಬ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಇವರ ಪ್ರಯತ್ನ ಸಹಕಾರಿಯಾಗಲಿ. ಆ ಒಂದು ಏನು ಬಿರುಕು ಬಿಟ್ಟಿರುವಂಥ ಸಂಸಾರ ಆ ಒಂದು ದೋಷ ತಪ್ಪಿ ಮತ್ತೆ ಒಗ್ಗಟ್ಟು ಹೊಂದಿ ಹಾಗೆ ಅವರು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಲಿಕ್ಕೆ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಮತ್ತು ಧೈರ್ಯವನ್ನು ಕೊಟ್ಟು ಅವ್ರು ಹೋಗುವಂಥ ಒಂದು ಕೆಲಸ ಸಕ್ಸಸ್ ಆಗಿ ಬರಲಿ ಅಂತೇಳಿ ನಾವು ಶುಭ ಹಾರೈಸ್ತೀವಿ. ನಾನು ಪ್ರೊಫೆಸರ್ ಜಿಟಿ ವೀರಪ್ಪ, ನಿವೃತ್ತ ಪ್ರಾಂಶುಪಾಲರು, PS ವಿಜ್ಞಾನ ಕಾಲೇಜು ಮಂಡ್ಯ. ಇಡೀ ರಾಜ್ಯಾದ್ಯಂತ ಒಂದು ಮಹಿಳಾ ಸಂಘಟನೆಯ ಹೋರಾಟಗಾರ್ತಿಯಾಗಿ ನಮ್ಮ ಮದ್ದೂರಿನ ರಜನಿರಾಜ್ ಅವರು ಮಹಿಳಾ ಮತ್ತು ಮಕ್ಕಳ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಧ್ವನಿ ಸಂಸ್ಥೆಯ ಮುಖ್ಯಸ್ಥರು ಕೂಡ ಆಗಿ ಇಡೀ ರಾಜ್ಯಾದ್ಯಂತ ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿ ನ್ಯಾಯ ದೊರಕಿಸ್ಕೊಡ್ತಾ ಇದ್ದಾರೆ. ಈಗ ಇವರಿಂದ ಸುಮಾರು 47 ಕೇಸ್ಗಳು ನ್ಯಾಯಾಲಯಕ್ಕೆ ಹೋಗದೇನೆ ಇವರೇ ಇತ್ಯರ್ಥ ಮಾಡಿ ಅವರಿಗೆ ಹೆಣ್ಣುಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಇತ್ತೀಚೆಗೆ ತಾನೇ ಚಿತ್ರದುರ್ಗ ಜಿಲ್ಲೆಯ ಪ್ರಾಧ್ಯಾಪಕರಾದಂಥ ಶ್ರೀಮತಿ ರಮ್ಯಾ ಹಾಗೂ ವಿಜ್ಞಾನಿ ಆಗಿರ್ತಕ್ಕಂಥ ಕನಕ ದಂಪತಿಗಳ ನಡುವೆ ನಡೆದಿರ್ತಕ್ಕಂಥ ಒಂದು ವೈಮನಸ್ಯದ ಒಂದು ವಿಚಾರದಲ್ಲಿ ರಮ್ಯಾ ಅವರಿಗೆ ಅನ್ಯಾಯ ಮಾಡಿ ಅವರ ಪತಿ ವಿಜ್ಞಾನಿ ಕನಕ ಜಾರ್ಖಂಡ್ ರಾಜ್ಯದ ರಾಂಚಿಯಲ್ಲಿ ಹೋಗಿ ಅವರು ವೃತ್ತಿಪರ ಇದಾಗಿದ್ದಾರೆ. ಇಂಥ ವ್ಯಕ್ತಿ ಅಂದರೆ ಇಬ್ಬರು ವಿದ್ಯಾವಂತರಾದರೂ ಕೂಡ ಒಬ್ಬ ಪ್ರಾಧ್ಯಾಪಕ, ಒಬ್ಬ ವಿಜ್ಞಾನಿ ಇಂಜಿನಿಯರ್ ಆಗಿ
ಇಡೀ ಕೌಟುಂಬಿಕ ಇಂಥ ಅನ್ಯಾಯವನ್ನು ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ವಿಚಾರದಲ್ಲೂ ಕೂಡ ರಜನಿ ರಾಜ್ ಅವರು ಹೋಗಿ ಹೊರ ರಾಜ್ಯಕ್ಕೆ ಹೋಗಿ ಅಲ್ಲೂ ಕೂಡ ಅಮ್ಮ ರಮ್ಯಾ ಅವರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ಮಟ್ಟ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೊರ ಜಿಲ್ಲೆಗಳಿಗೂ ಹೋಗಿ ರಮ್ಯಾ ಅವರು ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯಗಳ ಪರವಾಗಿ ಹೋರಾಟ ಮಾಡಿದ್ದಾರೆ. ಇಂತಹ ನಮ್ಮ ಮದ್ದೂರಿನ ಮಹಿಳೆ ರಜನಿ ರಾಜ್ ಅವರು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಅಭಿಮಾನದ ವಿಚಾರ. ಯಾಕೆ ಅಂತಂದರೆ ರಜನಿ ರಾಜ್ ಅವರ ಈ ಎಲ್ಲ ಒಂದು ಸಮಾಜಪರ ಹೋರಾಟಕ್ಕೆ ಅವರಿಗೆ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಇದೇ ರೀತಿ ಅವರ ಇಂತಹ ಎಲ್ಲ ಜನಪರವಾದಂತಹ ಸಾಧನೆಗಳಿಗೆ ಕೆಲಸಗಳೆಲ್ಲ ಯಶಸ್ವಿ ಆಗಲಿ, ಅವೆಲ್ಲಕ್ಕೂ ನಾವು ಕೂಡ ಅವರ ಬೆನ್ನೆಲುಬಾಗಿ ಅವ್ರ ಬೆನ್ನ ಹಿಂದೆ ನಿಲ್ತೀವಿ. ಮತ್ತು ಇಂಥದೇ ಸಮಸ್ಯೆಗಳು ಪರಿಹಾರ ಆಗಲಿ, ಅವರು ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಬರಲಿ ಅಂತೇಳಿ ನಾನು ಬಯಸ್ತೇನೆ. ಮತ್ತು ಈ ವಿಚಾರದಲ್ಲೂ ಕೂಡ ರಮ್ಯಾ ಅವರ ಒಂದು ಕೇಸ್ನಲ್ಲೂ ಕೂಡ ಅವರು ನ್ಯಾಯ ದೊರಕಿಸ್ಕೊಳ್ಳಿ, ಅವ್ರ ನ್ಯಾಯ ಸಿಕ್ಕಲಿ ಅಂತೇಳಿ ನಾನು ಅವರ ಪರವಾಗಿ ಬೆಂಬಲಿತನಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ರಮ್ಯಾ ಅವರಿಗೆ ಅನುಕೂಲ ಆಗಲಿ, ಈ ದಿಶೆಯಲ್ಲಿ ನಮ್ಮ ರಜನಿ ರಾಜ್ ಅವರ ಪ್ರಯತ್ನ ಸಫಲವಾಗಲಿ ಅಂತೇಳಿ ನಾನು ಬಯಸ್ತೇನೆ. ನಮಸ್ಕಾರ. ಪ್ರಾಧ್ಯಾಪಕಿ ರಮ್ಯಾ ಅವರ ಕೇಸ್ನಲ್ಲಿ ಅವರ ಪರವಾಗಿ ಅವರಿಗೆ ನ್ಯಾಯ ದೊರಕಿಸಿಕೊಡಲು ಜಾರ್ಖಂಡ್ನ ರಾಜ್ಯದ ರಾಂಚಿ ಜಿಲ್ಲೆಗೆ ಹೋಗ್ತಾ ಇದ್ದೀರಿ. ಅಲ್ಲಿ ನಿಮಗೆ ಯಶಸ್ವಿ ಸಿಕ್ಕಲಿ ಮತ್ತು ರಮ್ಯಾ ಅವರಿಗೆ ಅವರ ಬದುಕನ್ನು ನೀವು ಬದುಕಿಗೆ ನ್ಯಾಯ ದೊರಕಿಸ್ಕೊಡ್ಲಿ ಅಂಥೇಳಿ ನಾನು ರಜನಿ ರಾಜ್ ಅವರಿಗೆ ಶುಭ ಕೋರ್ತೀನಿ. ರಮ್ಯಾ ಅವರು ಕೂಡ ನ್ಯಾಯ ಸಿಗಲಿ ಅಂಥೇಳಿ ಬಯಸ್ತೀನಿ. ನಮಸ್ಕಾರ. ನಾನು ಸಂಜೀವ ಪೂಜಾರಿ ಕಾಣಿಯೂರು, ಉಪವಲಯ ಅರಣ್ಯಾಧಿಕಾರಿ, ಕೊಯ್ಲಾ ಶಾಖೆ, ಪುತ್ತೂರು ವಲಯ. ಈಗ ಶ್ರೀಮತಿ ರಜನಿ ರಾಜ್ ಇವರು ಧ್ವನಿ ಮಕ್ಕಳ ಮತ್ತು ಮಹಿಳೆಯರ ಬಗ್ಗೆ ಹೋರಾಟ ಮಾಡುತ್ತಿರುವ ಒಬ್ಬ ಹೋರಾಟಗಾರ್ತಿ. ಯಾವುದೇ ಒಂದು ಮಗುವಿಗೆ ಅಥವಾ ಒಂದು ಮಹಿಳೆಗೆ ಅನ್ಯಾಯ ಆದಾಗ ಅವರ ಪರವಾಗಿ ದೊಡ್ಡ ದನಿಯಾಗಿ ಇವರು ಹೋರಾಟಕ್ಕಿಳಿತಾರೆ. ಅಲ್ಲದೆ ಈವರೆಗೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 40ಕ್ಕಿಂತಲೂ ಹೆಚ್ಚು ಜನರಿಗೆ ನ್ಯಾಯವನ್ನು ಒದಗಿಸುವಲ್ಲಿ ಶ್ರಮಿಸಿದ್ದಾರೆ. ಹೀಗೆ ಒಂದು ಪ್ರಕರಣದಲ್ಲಿ ಚಿತ್ರದುರ್ಗದವರದು. ಇವರು ರಾಂಚಿ ಜಿಲ್ಲೆಯಲ್ಲಿ ವಂಚನೆಗೊಳಗಾಗಿದ್ದ ಮಹಿಳೆಯ ಪತಿ ಇದ್ದು ಈ ಮಹಿಳೆಗೆ ನ್ಯಾಯವನ್ನು ಒದಗಿಸುವುದಕ್ಕಾಗಿ ರಾಂಚಿ ಜಿಲ್ಲೆಗೆ ಪ್ರಯಾಣಿಸುತ್ತಿದ್ದಾರೆ. ಇವರ ಪ್ರಯಾಣಕ್ಕೆ ಶುಭವಾಗಲಿ ಅಂತ ನಮಸ್ಕಾರ. ನನ್ನ ಹೆಸರು ಲಯನ್ ಮಂಜುನಾಥ್ ಅಂದ್ಬಿಟ್ಟು ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮತ್ತು ನಾನು ಕೂಡ ಒಬ್ಬ ನಿವೃತ್ತ ಶಿಕ್ಷಕ. ನಮ್ಮ ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ನ ಲಯನ್ ರಜನಿ ರಾಜ್ ಮೇಡಮ್ರವರು ಈಗೆಲ್ಲ ನಿಮಗೆಲ್ಲ ಗೊತ್ತಿದೆ. ಅವರು ಈಗಾಗಲೇ ಕೊಯಮತ್ತೂರು, ತಮಿಳುನಾಡು ರಾಜ್ಯದ ಕೊಯಮತ್ತೂರು ಜಿಲ್ಲೆಯಲ್ಲಿ ಹಾಗೂ ಆಂಧ್ರ ರಾಜ್ಯದ ಕರ್ನೂಲು ಜಿಲ್ಲೆಯಲ್ಲಿ ಹೊರ ರಾಜ್ಯಗಳಲ್ಲಿಯೂ ಕೂಡ ಇವರು ಮಹಿಳಾ ದೌರ್ಜನ್ಯ ಕಾರ್ಯಕ್ರಮದ ಅಡಿಯಲ್ಲಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸಿದ್ದಾರೆ. ಕೋರ್ಟು ಮೆಟ್ಟಿಲೇರದೆ ಪೊಲೀಸ್ ಸ್ಟೇಷನ್ಗೆ ಹೋದ ಹಾಗೆ ಆ ನ್ಯಾಯಗಳನ್ನು ತೀರ್ಮಾನ ಮಾಡಿ ಆ ಸಹೋದರಿಯರಿಗೆ ನ್ಯಾಯವನ್ನು ಕೊಡಿಸಿದ್ದಾರೆ. ಈಗ ಮುಖ್ಯವಾಗಿ ಇವರು ಜಾರ್ಖಂಡ್ ರಾಜ್ಯದ ರಾಂಚಿ ಜಿಲ್ಲೆಗೆ, ಅಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪ್ರಾಧ್ಯಾಪಕಿ ಸಹೋದರಿಯವರು ರಾಂಚಿನಲ್ಲಿ ಇರಬೇಕಾದ್ರೆ ಅಲ್ಲಿ ಒಬ್ಬರು ಸೈಂಟಿಸ್ಟ್ ಅವರ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಅವರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಮ್ಮ ಸಹೋದರಿ ರಜನಿ ರಾಜ್ ಮೇಡಮ್ರವರು ಇದೇ ತಿಂಗಳ 15 ಮತ್ತು 16ರಂದು ಹೋಗಿ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಧ್ವನಿ ಲಯನ್ಸ್ ಕ್ಲಬ್ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತು ಈಗಾಗಲೇ ನಮ್ಮ ರಜನಿ ರಾಜ್ ಮೇಡಮ್ರವರು ಸುಮಾರು ಪ್ರಕರಣಗಳನ್ನು ಬಗೆಹರಿಸಿದ್ದಾರೆ. 46 ಪ್ರಕರಣಗಳನ್ನು ನ್ಯಾಯಾಲಯ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಏರದ ಹಾಗೆ ತೀರ್ಮಾನವನ್ನು ಮಾಡಿಸಿದ್ದಾರೆ. ಜಡ್ಜಿಗಳ ಮುಖೇನ ಎಲ್ಲ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಅದೇ ರೀತಿ ಈಗ ಅವರು ಈ ಹಿಂದೆ ಮುಖ್ಯಮಂತ್ರಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವರ ಒಂದು ಕಾರ್ಯಕ್ರಮ, ಇವರ ಪ್ರೌಢಿಮೆಯನ್ನು ಮೆಚ್ಚಿ ಇವರಿಗೆ ಶೌರ್ಯ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇನ್ನು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಸುಮಾರು ಪ್ರಶಸ್ತಿಗಳು ಅವರ ಬಳಿ ಬರ್ತಾ ಇವೆ.
ಈಗ ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಲಿ ಅಂತ ಹೇಳಿ ನಾವು ನಮ್ಮ ಧ್ವನಿ ಲಯನ್ಸ್ ಕ್ಲಬ್ ಪರವಾಗಿ ನಾವು ಅವರಿಗೆ ಶುಭ ಹಾರೈಕೆಯನ್ನು ಬಯಸ್ತಾ ಇದ್ದೀವಿ. ಪ್ರಧಾನಮಂತ್ರಿಯವರ ರಾಷ್ಟ್ರಪತಿಯವರ ಕಡೆಯಿಂದ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ, ಡಾಕ್ಟರೇಟ್ ಪ್ರಶಸ್ತಿಗಳು, ಇನ್ನು ಹಲವಾರು ಶೌರ್ಯ ಪ್ರಶಸ್ತಿಗಳು ಲಭಿಸಲಿ ಅಂತ ನಾನು ನಮ್ಮ ಮದ್ದೂರು ತಾಲೂಕು ಧ್ವನಿ ಲಯನ್ಸ್ ಕ್ಲಬ್ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ.